ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯಾದ್ಯಂತ ನಿರಂತರ ಮಳೆ, ಧಾರವಾಡ ಜಿಲ್ಲೆಯಲ್ಲಿ ಅಂದಾಜು 1 ಲಕ್ಷ ಹೆಕ್ಟೇರ್ ಬೆಳೆ ನಾಶ. ಸೆಪ್ಟೆಂಬರ್ 13ರಿಂದ 16ರವರೆಗೆ ಧಾರವಾಡ ಕೃಷಿ ಮೇಳ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಉಡುಪು ಮತ್ತು ವಸ್ತ್ರವಿಜ್ಞಾನ ವಿಭಾಗಕ್ಕೆ ಬಾಳೆ ದಿಂಡಿನ ಮೌಲ್ಯವರ್ಧನೆಗೆ ಪೇಟೆಂಟ್ ಗರಿ. ಪ್ರಧಾನಮಂತ್ರಿ ಮೋದಿಯವರಿಂದ ಇಂದು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿ ಮೂಲಕ ಮನ್ ಕಿ ಬಾತ್. ಈಗ ವಾರ್ತೆಗಳ ವಿವರ. ಧಾರವಾಡ ಜಿಲ್ಲೆಯಾದ್ಯಂತ ಸುರಿದ ಸತತ ಮಳೆಗೆ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಗಳ ಸಮೀಕ್ಷೆ ಪೂರ್ವ ಅಂದಾಜಿನ ಪ್ರಕಾರ 97,612 ಹೆಕ್ಟೇರ್ ಪ್ರದೇಶದ ಬೆಳೆ ಹಾನಿಯಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯ ನೂತನ ಸಭಾಂಗಣದಲ್ಲಿ ಕೃಷಿ, ತೋಟಗಾರಿಕೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಮುಂದಿನ 2 ದಿನಗಳಲ್ಲಿ ಸಮೀಕ್ಷೆ ಪೂರ್ಣಗೊಂಡು ಹಾನಿಯ ನಿಖರ ಮಾಹಿತಿ ಲಭ್ಯವಾಗಲಿದೆ. ರೈತರಿಗೆ ಸಮರ್ಪಕ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಲಾಡ್ ಭರವಸೆ ನೀಡಿದರು. ಕೃಷಿ ಮೇಳ ರೈತರಿಗೆ ಆಧುನಿಕ ಕೃಷಿ ತಂತ್ರಜ್ಞಾನ, ನೂತನ ಬೆಳೆ ಪದ್ಧತಿ, ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಕುರಿತ ಮಾಹಿತಿ ನೀಡುವ ಪ್ರಮುಖ ವೇದಿಕೆಯಾಗಿದೆ ಎಂದು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಭವನದಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ನಿರಂತರ ಮಳೆಯಿಂದಾಗಿ ಜಿಲ್ಲೆಯಲ್ಲಿ ಅಂದಾಜು 1 ಲಕ್ಷ ಹೆಕ್ಟೇರ್ ಬೆಳೆ ನಾಶವಾದ ವರದಿ ಬಂದಿದೆ. ಈ ಕುರಿತು ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು, ತಜ್ಞರು ಮತ್ತು ಕೃಷಿ ವಿದ್ಯಾರ್ಥಿಗಳು ಕ್ಷೇತ್ರ ಭೇಟಿ ಮೂಲಕ ರೈತರಿಂದ ಕಾರಣ ತಿಳಿದು ಅಧ್ಯಯನ ಮಾಡಬೇಕು. ಕೃಷಿ ಕ್ಷೇತ್ರದ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರದೊಂದಿಗೆ ಕೈಜೋಡಿಸಬೇಕು ಎಂದರು. ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಮಾತನಾಡಿ, ಧಾರವಾಡ, ಹಾವೇರಿ, ಬೆಳಗಾವಿ, ಬಾಗಲಕೋಟೆ ಹಾಗೂ ಗದಗ ಜಿಲ್ಲೆಯಲ್ಲಿ ರೈತರ ಆತ್ಮಹತ್ಯೆಗಳು ಹೆಚ್ಚುತ್ತಿವೆ ಎಂಬ ವರದಿ ಇದೆ. ಹಿರಿಯ ಕೃಷಿ ವಿಜ್ಞಾನಿಗಳು ಅಧ್ಯಯನ ಕೈಗೊಂಡು ರೈತರ ಮನೋಬಲ ಕಾಯಬೇಕು ಎಂದರು. ಕೃಷಿ ವಿಶ್ವವಿದ್ಯಾಲಯದ ಉಪಕುಲಪತಿ ಪಿಎಲ್ ಪಾಟೀಲ್ ಮಾತನಾಡಿ, ಕೃಷಿ ಮೇಳ ಸೆಪ್ಟೆಂಬರ್ 13ರಿಂದ 16ರವರೆಗೆ 4 ದಿನಗಳ ಕಾಲ ಆಯೋಜಿಸಲಾಗಿದೆ. ಆಹಾರದ ಪೋಷಕಾಂಶಗಳು ಮತ್ತು ಮಣ್ಣು ಹಾಗೂ ತಳಿಗಳ ಬಗ್ಗೆ ಕೃಷಿ ಸಂಸ್ಕರಣೆ ಎಂಬ ವಿಷಯದ ಮೇಲೆ ಕೃಷಿ ಮೇಳ ಕೇಂದ್ರೀಕರಿಸಿದೆ ಎಂದು ತಿಳಿಸಿದರು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಉಡುಪು ಮತ್ತು ವಸ್ತ್ರವಿಜ್ಞಾನ ವಿಭಾಗ ಬಾಳೆ ದಿಂಡಿನ ರಸವನ್ನು ಹತ್ತಿ ಬಟ್ಟೆಯ ಗುಣಮಟ್ಟ ಹೆಚ್ಚಿಸಲು ಮತ್ತು ಆ ಬಟ್ಟೆ ತೊಟ್ಟವರನ್ನು ಸೂರ್ಯನ ನೇರಳಾತೀತ ಕಿರಣಗಳಿಂದ ರಕ್ಷಿಸಲು ಕೈಗೊಂಡ ಸಂಶೋಧನೆಗೆ ಹಕ್ಕುಸ್ವಾಮ್ಯ ಪೇಟೆಂಟ್ ದೊರೆತಿದೆ. ಡಾ ಜೆ ಸಣ್ಣಪಾಪಮ್ಮ ನೇತೃತ್ವದ ವಿಜ್ಞಾನಿಗಳ ತಂಡ ರಾಜಪುರಿ, ಕೆಂಪು ಬಾಳೆ, ಏಲಕ್ಕಿ ಮತ್ತು ಜೀನೈನ್ ಸೇರಿ 4 ತಳಿಯ ಬಾಳೆದಿಂಡುಗಳನ್ನು ಬಳಸಿ ಕೈಗೊಂಡ ಪ್ರಯೋಗದಲ್ಲಿ ಏಲಕ್ಕಿ ಬಾಳೆದಿಂಡಿನ ರಸದ ಪ್ರಯೋಗ ಯಶಸ್ವಿಯಾಗಿದೆ ಎಂದು ಉಪಕುಲಪತಿ ಪಿಎಲ್ ಪಾಟೀಲ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ವಿವರ ನೀಡಿದ್ದಾರೆ ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆ ಕೃಷಿಕ ಮಹಿಳೆ ವಿಭಾಗದ ಮುಖ್ಯಸ್ಥರಾದ ಡಾ ಜೆ ಸಣ್ಣಪಾಪಮ್ಮ. ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬಾಳೆ ದಿಂಡಿನ ಸಾರದಿಂದ ಹತ್ತಿ ಬಟ್ಟೆಗೆ ಮತ್ತು ಎಕ್ಸೆಲ್ ಬಟ್ಟೆಗಳಿಗೆ ಕ್ರಿಯಾತ್ಮಕ ಉಪಚರಣೆ ಸಂಶೋಧನೆಗೆ ಪೇಟೆಂಟ್ ದೊರಕಿತು. ನಮ್ಮ ರೈತರು ವಿಶೇಷವಾಗಿ ಬಾಳೆ ಹಣ್ಣಿನಷ್ಟೇ ಮಾರಾಟ ಮಾಡ್ಲಿಕ್ಕಷ್ಟೇ ತಗೊಂಡು ಉಳಿದಿದ್ದ ದಿಂಡನ್ನ ಸಮರ್ಪಕವಾಗಿ ಬಳಸ್ತಾ ಇಲ್ಲ. ಬಾಳೆ ಮತ್ತು ಅಡಿಕೆ ಸಿಪ್ಪೆ ಅದನ್ನ ಸಮರ್ಪಕವಾಗಿ ನಮ್ಮ ರೈತರು ಮೌಲ್ಯವರ್ಧನೆಗೆ ಬಳಸ್ತಾ ಇಲ್ಲ ಅಂತೇಳಿ ಬಾಳೆ ದಿಂಡಿನಿಂದ ನಾವು ನಾರು ತೆಗೆದ್ಬಿಟ್ಟು ವಿವಿಧ ರೀತಿಯ ಕರಕುಶಲ ವಸ್ತುಗಳನ್ನು ತಯಾರು ಮಾಡಿದೀವಿ, ಬಟ್ಟೆಗಳನ್ನು ತಯಾರು ಮಾಡಿದೀವಿ. ಬಹಳಷ್ಟು ರೈತ ಮಹಿಳೆಯರಿಗೆ ಮತ್ತು ರೈತರಿಗೆ ಮೌಲ್ಯವರ್ಧಿತ ಉತ್ಪನ್ನಗಳ ತರಬೇತಿಯನ್ನು ಕೊಟ್ಟಿದ್ದೀವಿ. ಮಷೀನಿಗೆ ಹಾಕಿ ಹೊರಗೆ ತೆಗಿಬೇಕಾದ್ರೆ ನಾರ ಜೊತೆಗೆ ರಸ ಬರುತ್ತೆ. ಉಪಯುಕ್ತವಾದ ರಾಸಾಯನಿಕ ಗುಣಗಳನ್ನು ಹೊಂದಿರುವಂತಹ ಆ ರಸ ಟೆಕ್ಸ್ಟೈಲ್ ಬಟ್ಟೆಗಳಿಗೆ ಸಲ್ಫರ್ ಇದೆ, ಫಾಸ್ಫರಸ್ ಇದೆ, ಪೊಟ್ಯಾಷಿಯಂ ಇದೆ. ಅವುಗಳನ್ನ ನಾವು ಕ್ರಿಯಾತ್ಮಕ ಉಪಚರಣೆ ಬಟ್ಟೆಯ ಫಂಕ್ಷನಲ್ ಪ್ರಾಪರ್ಟಿನ ಇಂಪ್ರೂವ್ ಮಾಡ್ಲಿಕ್ಕೆ ನಾವು ಬಳಸ್ಕೊಂಡ್ವಿ. ಆ ರಸವನ್ನು ಸಂಸ್ಕರಿಸಿದ ರಸವನ್ನು ಹತ್ತಿ ಮತ್ತು ಎಕ್ಸೆಲ್ ಬಟ್ಟೆಗೆ ಉಪಚರಣೆ ಮಾಡಿದಾಗ ಆ ಬಟ್ಟೆಗಳ ಮೆಕ್ಯಾನಿಕಲ್ ಮತ್ತು ಫಂಕ್ಷನಲ್ ಪ್ರಾಪರ್ಟೀಸ್, ಅವು ಬಟ್ಟೆಯ ಸಾಂದ್ರತೆ ಇರಬಹುದು, ಬಟ್ಟೆಯ ಹಿಗ್ಗುವಿಕೆ, ಅದ್ರ ಮೃದುತ್ವ ಎಲ್ಲನೂ ಒಂದು ರೀತಿಯಲ್ಲಿ ಗುಣಧರ್ಮಗಳನ್ನು ಹೆಚ್ಚಿಗೆ ಮಾಡುತ್ತೆ. ಈ ಒಂದು ಸಾರದ ಉಪಯುಕ್ತತೆಯಿಂದ ನೇರಳಾತೀತ ಕಿರಣಗಳನ್ನು ಹೀರ್ಕೊಳ್ಳುವಂತಹ ಶಕ್ತಿ ಇದೆ. ಯುವಿ ಪ್ರೊಟೆಕ್ಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು
ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ @AIR News _ಕನ್ನಡವನ್ನು ಅನುಸರಿಸಿ. ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಾಡಿನಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು, ಮೊದಲ ಹಾಗೂ ಮೂರನೇ ದಿನದ ಗಣಪತಿ ವಿಗ್ರಹ ವಿಸರ್ಜನೆ ವೇಳೆ ಪಟಾಕಿ ಸಿಡಿದು ಓರ್ವ ಬಾಲಕ ಮೃತಪಟ್ಟು 24ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾದ ಘಟನೆಗಳು ವಿವಿಧ ಜಿಲ್ಲೆಗಳಿಂದ ವರದಿಯಾಗಿವೆ. ಆ ಪೈಕಿ 8ಕ್ಕೂ ಹೆಚ್ಚು ಮಕ್ಕಳ ಕಣ್ಣುಗಳಿಗೆ ಗಂಭೀರ ಗಾಯಗಳಾಗಿವೆ. ಪಟಾಕಿ ಸ್ಫೋಟದ ಅವಘಡದಲ್ಲಿ ಗಾಯಗೊಂಡು ದೊಡ್ಡಬಳ್ಳಾಪುರದ ಆದ್ಯಾ ಆಸ್ಪತ್ರೆಗೆ ದಾಖಲಾದವರ ಕುಶಲವನ್ನು ಸಚಿವ ಕೆಎಚ್ ಮುನಿಯಪ್ಪ ವಿಚಾರಿಸಿದರು. ಪಟಾಕಿ ಸಂಗ್ರಹಣೆ ಮತ್ತು ಹಾರಿಸುವ ವೇಳೆ ಮುನ್ನೆಚ್ಚರಿಕೆ ವಹಿಸುವಂತೆ ಮನವಿ ಮಾಡಿದರು. ರಾಜ್ಯದ ಎಲ್ಲ ಜಿಲ್ಲಾ ಆಸ್ಪತ್ರೆಗಳ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಪಟಾಕಿ ಸಿಡಿತದಿಂದ ಉಂಟಾದ ಗಾಯ, ಕಣ್ಣಿನ ಪೆಟ್ಟುಗಳ ಆರೈಕೆಗೆ ಆರೋಗ್ಯ ಇಲಾಖೆ ವ್ಯವಸ್ಥೆ ಮಾಡಿದೆ. ಮಕ್ಕಳು ಪಟಾಕಿ ಸಿಡಿಸುವಾಗ ಅವಘಡ ಸಂಭವಿಸಿದರೆ ಕೈಗೊಳ್ಳಬೇಕಾದ ಪ್ರಾಥಮಿಕ ಚಿಕಿತ್ಸೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹುಬ್ಬಳ್ಳಿಯ ಡಾ ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆಯ ಚಿಕ್ಕ ಮಕ್ಕಳ ಕಣ್ಣುಗಳ ತಜ್ಞ ವೈದ್ಯೆ ಡಾ ದೀಪ್ತಿ ಜೋಶಿ. ಪಟಾಕಿ ಕಣ್ಣಿಗೆ ಏನಾದ್ರೂ ಬಡಿದ್ರೆ ಕಣ್ಣಿನ ರೆಪ್ಪೆಗಳು ಸುಟ್ಟು ಹೋಗ್ಬಿಡ್ಬಹುದು, ಕರಿಗುಡ್ಡೆ ಮೇಲೆ ಗಾಯ ಆಗಿ ದೃಷ್ಟಿ ಕಳ್ಕೋಬಹುದು, ಲೆನ್ಸ್ಗೆ ಪೆಟ್ಟು ಬಿದ್ರೆ ಕ್ಯಾಟ್ರಾಕ್ಟ್ ಆಗಿ ಮಕ್ಕಳು ದೃಷ್ಟಿ ಕಳ್ಕೋಬಹುದು, ಹಿಂದೆ ನರಕ್ಕೆ ಏನಾದ್ರೂ ಪೆಟ್ಟು ಬಿದ್ರೆ ನರ ಕಿತ್ತೋಗಿ ದೃಷ್ಟಿ ಕಳ್ಕೋಬಹುದು. ನಿಮ್ಮ ಮಕ್ಕಳ ಪಟಾಕಿ ಹಚ್ಚಬೇಕಾದ್ರೆ ಜೊತೆಗೆ ಇರ್ರಿ. ಪ್ರೊಟೆಕ್ಟಿವ್ ಕಣ್ಣಿನ ಚಶ್ಮಾ ಹಾಕೊಂಡು ಪಟಾಕಿ ಹಚ್ಚೋ ಹಂಗೆ ಕಾಳಜಿ ವಹಿಸ್ರಿ. ಕಾಂಟ್ಯಾಕ್ಟ್ ಲೆನ್ಸ್ ಗಳು ಆದಷ್ಟು ಪಟಾಕಿ ಹಚ್ಚೋ ಟೈಮಲ್ಲಿ ಹಾಕೋಬಾರ್ದು. ಊದುಬತ್ತಿ ತಗೊಂಡು ಪಟಾಕಿ ಹಚ್ಚಲಿ ಹೊರತು ಕೈಯಲ್ಲಿ ಹಿಡಿದು ಮಾಚಿಸಲ್ಲಿ ಪಟಾಕಿ ಹಚ್ಚೋದು ಮಾಡಬಾರ್ದು. ಮಕ್ಕಳು ತಾವು ಪಟಾಕಿ ಹಚ್ಚೋದಕ್ಕಿಂತ ಬಾಜುಕಿನವ್ರ ಪಟಾಕಿ ಹಚ್ಚಬೇಕಾದ್ರೆ ಕಣ್ಣಿಗೆ ಸಿಡಿಸ್ಕೊಂಡು ಬರ್ತಾರೆ. ಪಟಾಕಿಯಿಂದ ಕಣ್ಣಿಗೆ ಪೆಟ್ಟು ಬಿತ್ತಂದ್ರೆ ಕಣ್ಣು ಕಟ್ ಆಗ್ಬಿಡುದು, ಕಣ್ಣೊಳಗಡೆ ಏನೋ ಒಂದು ವಸ್ತು ಹೋಗಿ ಸಿಕ್ಕಾಕೊಳ್ಳೋದು, ಈ ತರ ಆಗ್ಬಹುದು. ನಿಮ್ಮ ಕಣ್ಣನ್ನು ಮುಟ್ಕೊಳ್ಳಿಕ್ ಹೋಗ್ಬೇಡ್ರಿ, ಉಜ್ಕೊಳ್ಳಿಕ್ ಹೋಗ್ಬೇಡ್ರಿ. ಸಿಕ್ಕಾಕಿರೋ ಯಾವ ಪದಾರ್ಥಗಳನ್ನು ಕಣ್ಣಿಂದ ತೆಗಿಲಿಕ್ ಹೋಗ್ಬೇಡ್ರಿ. ನಿಮ್ಮ ಹತ್ರ ಒಂದ್ ಬ್ಯಾಂಡೇಜು ಇಲ್ಲಾಂತಂದ್ರೆ ಹತ್ತಿ ಇದ್ರೆ ಕಣ್ಣಿನ ಕವರ್ ಮಾಡ್ಕೊಂಡು ಏನೂ ನೀವು ಮನೆಯಲ್ಲಿ ಫಸ್ಟ್ ಏಡ್ ಮಾಡದೆ ಇಮಿಡಿಯೇಟ್ಲಿ ಆಫ್ಥಲ್ಮಾಲಜಿಸ್ಟ್ ನ ಕಾಣ್ರಿ. ಬಿಸಿ ತಾಕಿ ಎಷ್ಟೊಂದ್ಸತಿ ಕಣ್ಣು ಸುಟ್ಕೊಂಡು ಬಂದಿರ್ತಾರೆ. ತಣ್ಣೀರಲ್ಲಿ ನೀವು ಸ್ವಲ್ಪ ಕಣ್ಣು ತೊಳ್ಕೊಂಡು ಆಮೇಲೆ ಕಣ್ಣಿನ ನೇತ್ರ ತಜ್ಞರನ್ನು ಭೇಟಿ ಆಗ್ಬಹುದು. ಪಟಾಕಿ ಡೇಂಜರಸ್ಸೇ, ಮಕ್ಕಳನ್ನ ಆದಷ್ಟು ಅದರಿಂದ ಸೇಫ್ ಆಗಿಡಿ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳ ಭಾರತೀಯರೊಂದಿಗೆ ತಮ್ಮ ಮನದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 125ನೇ ಆವೃತ್ತಿಯಾಗಿದೆ. ಸ್ಥಿರಾಸ್ತಿ ನೋಂದಣಿಗೆ ರಾಜ್ಯ ಸರ್ಕಾರ ಪರಿಷ್ಕರಿಸಿರುವ ಮುದ್ರಾಂಕ ಶುಲ್ಕ ನೆರೆ ರಾಜ್ಯಗಳಿಗೆ ಹೋಲಿಸಿದರೆ ಕಡಿಮೆ ಇದೆ ಎಂದು ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಆಯುಕ್ತ ಮುಲ್ಲೈ ಮೊಹಿಲನ್ ಬೆಂಗಳೂರಿನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇಂದಿನಿಂದ ಪರಿಷ್ಕೃತ ನೂತನ ನೋಂದಣಿ ಹಾಗೂ ಮುದ್ರಾಂಕ ಶುಲ್ಕ ಜಾರಿಗೊಳ್ಳಲಿದ್ದು, ಇತರೆ ರಾಜ್ಯಗಳ ಶುಲ್ಕಗಳೊಂದಿಗೆ ಸಮೀಕರಿಸಿ ನಿರ್ಧರಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮಾನಸಿಕ ಆರೋಗ್ಯ ಸುದೃಢವಾಗಿದ್ದರೆ ಬದುಕು ನೆಮ್ಮದಿಯಿಂದ ಕೂಡಿರುತ್ತದೆ ಎಂದು ಉಡುಪಿ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ಹೇಳಿದ್ದಾರೆ. ಮಣಿಪಾಲ್ ರಜತಾದ್ರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಏಕರೂಪದ ಮಾನಸಿಕ ಆರೋಗ್ಯ ನೀತಿ ರೂಪಿಸುವ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದನ್ವಯ ಜಿಲ್ಲೆಯ ಶಿಕ್ಷಣ ಸಂಸ್ಥೆಗಳಲ್ಲಿ ಏಕರೂಪದ ಮಾನಸಿಕ ಆರೋಗ್ಯ ನೀತಿಯನ್ನು ಅನುಷ್ಠಾನಗೊಳಿಸುವುದು ಕಡ್ಡಾಯಗೊಳಿಸಲಾಗಿದೆ ಎಂದರು. ನಾಡಿನ ಸುಭೀಕ್ಷೆ ಹಾಗೂ ಹಿತದೃಷ್ಟಿಯಿಂದ ನ್ಯಾಯಾಂಗ ಮತ್ತು ಮಾಧ್ಯಮ ಕ್ಷೇತ್ರವನ್ನು ಬಲಪಡಿಸಬೇಕಾದ ಅಗತ್ಯವಿದೆ ಎಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಹೇಳಿದ್ದಾರೆ. ರಾಯಚೂರು ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ಸಾರ್ವಜನಿಕ ಆಡಳಿತ ಮತ್ತು ಲೋಕಾಯುಕ್ತ ಕಾಯ್ದೆ 1988ರ ಅಡಿಯಲ್ಲಿ ವಕೀಲರ ಪಾತ್ರ ವಿಷಯ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ನಿರಂತರ ಮಳೆ, ಧಾರವಾಡ ಜಿಲ್ಲೆಯಲ್ಲಿ ಅಂದಾಜು 1 ಲಕ್ಷ ಹೆಕ್ಟೇರ್ ಬೆಳೆ ನಾಶ. ಸೆಪ್ಟೆಂಬರ್ 13ರಿಂದ 16ರವರೆಗೆ ಧಾರವಾಡ ಕೃಷಿ ಮೇಳ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಉಡುಪು ಮತ್ತು ವಸ್ತ್ರವಿಜ್ಞಾನ ವಿಭಾಗಕ್ಕೆ ಬಾಳೆ ದಿಂಡಿನ ಮೌಲ್ಯವರ್ಧನೆಗೆ ಪೇಟೆಂಟ್ ಗರಿ. ಪ್ರಧಾನಮಂತ್ರಿ ಮೋದಿಯವರಿಂದ ಇಂದು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿ ಮೂಲಕ ಮನ್ ಕಿ ಬಾತ್. ಇಲ್ಲಿಗೆ
ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35 ನಿಮಿಷಕ್ಕೆ.